ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಅಖಾಡ ಈಗ ರಣರಂಗ ಆಗುತ್ತಿದೆ. ಹೌದು, ರಾಜಕೀಯದ ಈ ಕಣದಲ್ಲಿ ಭುಗಿಲೆದ್ದಿದ್ದ ಅಸಮಾಧಾನ ಈಗ ಹೊಸ ತಿರುವು ಪಡೆದುಕೊಂಡಿದೆ. ರಾಜ್ಯ ರಾಜಕಾರಣದ ಇಬ್ಬರು ಧ್ರುವತಾರೆಗಳಾದ ಡಿ.ಕೆ. ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬಣಗಳ ನಡುವೆ ಈಗ ಬಹಿರಂಗ ಸಂಘರ್ಷ ಶುರುವಾಗಿದೆ. ಬಹಿರಂಗವಾಯಿತು ಬಣ ರಾಜಕೀಯದ ಅಸಲಿ ಆಟ. ದಾವಣಗೆರೆ ದಕ್ಷಿಣದ ಪ್ರಚಾರ ಕಾರ್ಯದಿಂದ ದೂರ ಉಳಿದವರ ವಿರುದ್ಧ ಶಾಸಕ ರಿಜ್ವಾನ್ ಅರ್ಷದ್, ಎಂಎಲ್ಸಿ ಸಲೀನ್ ಅಹಮದ್, ಶಾಸಕ ಪಠಾಣ್ ಹಾಗೂ ಎಂಎಲ್ಸಿ ಬಲ್ಕಿಸ್ ಬಾನು ಗುಡುಗಿದ್ದಾರೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲಾಗಿದ್ದು, ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹೈಕಮಾಂಡ್ ವಿರುದ್ಧವೇ ಲಂಚದ ಆರೋಪ. ಇನ್ನೊಂದೆಡೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು ಹಣ ಪಡೆದು ಟಿಕೆಟ್ ನೀಡಿದ್ದಾರೆ ಎಂಬ ಗಂಭೀರ ಲಂಚದ ಆರೋಪ ಕೇಳಿಬಂದಿರುವುದು ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಇದರ ಬೆನ್ನಲ್ಲೇ ರಾಜೀನಾಮೆ ನೀಡಿದವರನ್ನು ಹೈಕಮಾಂಡ್ ಉಚ್ಚಾಟನೆ ಮಾಡುತ್ತಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಜಮೀರ್ ಅಹಮದ್ಗೆ ಶಾಕ್ ನೀಡಿದ ಹೈಕಮಾಂಡ್. ಚುನಾವಣಾ ಪ್ರಚಾರದಲ್ಲಿ ಬಿಸಿಯಾಗಿರುವ ಸಚಿವ ಜಮೀರ್ ಅಹಮದ್ ಅವರ ರಾಜೀನಾಮೆ. ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರಿಗೆ ಉಚ್ಚಾಟನೆಯ ಪತ್ರ. ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆಗೂ ಹೈಕಮಾಂಡ್ನಿಂದ ಕಾಕ್. ವಿಶೇಷವೆಂದರೆ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕವೇ ವಿಸರ್ಜನೆ ಮಾಡಿ ಕಿತ್ತು ಬಿಸಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಕೃತಿ ಮೆರೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಡಿಕೆಶಿ ಬಣದ ಕುತಂತ್ರವೇ ಇದು? ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಡಿಕೆ ಶಿವಕುಮಾರ್ ಬಣದ ಕೈವಾಡವಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಸುಳ್ಳು ಆಪಾದನೆಗಳ ಮೂಲಕ ಹೈಕಮಾಂಡ್ ದಾರಿ ತಪ್ಪಿಸುವ ಕುತಂತ್ರ ನಡೆಯುತ್ತಿದೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಖುದ್ದು ಸಚಿವ ಜಮೀರ್ ಅಹಮದ್ ಅವರು ಏನು ಹೇಳಿದ್ದಾರೆ? ಅವರ ಮುಂದಿನ ನಡೆಯೇನು? ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ನೀಡಲಿದ್ದೇವೆ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬಗ್ಗೆ ಎಂದು ಚರ್ಚೆನೇ ಆಗಲಿಲ್ಲ. ಕ್ಯಾಬಿನೆಟ್ಲಿ ನಸೀರ್ ಅಹಮದ್ ಬಗ್ಗೆ ಚರ್ಚೆ ಆಗಲಿಲ್ಲ. ನನ್ನ ಕ್ಯಾಬಿನೆಟ್ ನಾನಿದ್ದೆ, ನಾನು ಮುಖ್ಯಮಂತ್ರಿ ಮುಗಿಸ್ಕೊಂಡೆ, ನಾವಿಬ್ರು ಜೊತೆಲೇ ಬಂದ್ವಿ. ಅವ್ರ ಮನೆಗೆ ಬಿಟ್ಟೆ ನಾನು ಮನೆಗೆ ಹೋಗಿದ್ದೆ. ನಾನು ಆ ತರ ಚರ್ಚೆನೇ ಆಗಲಿಲ್ಲ. ಅದೇ ಹೇಳೋದು, ಇದು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆ ತರ ಯಾವತ್ತೂ ಇಲ್ಲ. ನಜೀರ್ ಅವರ ವಿಚಾರದಲ್ಲಿ ಪೊಲಿಟಿಕಲ್ ಸೆಕ್ರೆಟರಿಯಿಂದ ಕೈ ಬಿಟ್ಟಿದ್ದು. ನಜೀರ್ ಅವ್ರ ವಿಚಾರದಲ್ಲಿ ನನಗೂ ಒಂಚು ಆಗಿರೋದು. ಅವ್ರ ಮೋಸ್ಟ್ ಸೀನಿಯರ್ ಅವ್ರು, ತಮ್ಗೆಲ್ಲ ಗೊತ್ತಿದೆ. ಇವತ್ತು ಅಲ್ಪಸಂಖ್ಯಾತರಲ್ಲಿ ಮೋಸ್ಟ್ ಯಾರನ್ನ ಸೀನಿಯರ್ ಲೀಡರ್ ಇದೆ, ಅದು ನಸೀರ್ ಅಹಮದ್ ಅವರು. ಎಲ್ಲರೂ ಆಗಿರೋದು ನನಗೂ ನೋವು ತಂದಿದೆ. ಆಗ್ಬಾರ್ದಾಗಿತ್ತು ಅವ್ರ ಜೊತೆ ಅಂತ, ಇಷ್ಟು ಬೇಗ ನಿರ್ಧಾರ ತಗೊಂಡ್ಬಾರ್ದಂತ ನನಗಿದೆ. ಅದ್ರ ಜೊತೆಯಲ್ಲಿ ಏನಾಗಿದೆ, ಮಾನ್ಯ ಮುಖ್ಯಮಂತ್ರಿ ಅವ್ರು ಏನ್ ಹೇಳ್ತಾರೆ, ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ನಾನು ಹೇಳಿದ್ಮೇಲೆ ಅವ್ರು ಹೋಗ್ಲಿಲ್ಲ ದಾವಣಗೆರೆ, HL ಆಫರ್ ಬಂದಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದೇನಾಗಿದ್ರು ಇದಾಗಬಾರ್ದಾಗಿತ್ತು ಅಂತ ನನ್ನ ಭಾವನೆ.